ಆತ್ಮೀಯ ಶಿಕ್ಷಕ ಬಂಧುಗಳಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ಗಣತಿ ಕಾರ್ಯದಲ್ಲಿ ಬರೀ ಅಂಗಡಿ ಇರೋಂಥ ಕಟ್ಟಡಗಳನ್ನ ನಾವು ಹೇಗೆ ಮಾಡೋದು ಅಂತ. ಸೊ ಇಲ್ಲೊಂದು ಕಟ್ಟಡ ಇದೆ, ಆ ಕಟ್ಟಡ ಬರೀ ಅಂಗಡಿಯನ್ನು ಹೊಂದಿದೆ. ಸೊ ಅದಕ್ಕೆ ನಾವು ಕಟ್ಟಡ ಸಂಖ್ಯೆಯನ್ನು 10 ಅಂತ ಕೊಟ್ಕೊಂಡಿರ್ತೀವಿ. ಜೊತೆಗೆ ಕಚೇರಿಗಳಿರ್ತವೆ. ಸೊ ಪೋಸ್ಟ್ ಆಫೀಸ್ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ತಹಶೀಲ್ದಾರ್ ಆಫೀಸ್ ಆಗಿರ್ಬೋದು, DC ಆಫೀಸ್ ಆಗಿರ್ಬೋದು, ಟ್ರೆಜರಿ ಆಗಿರ್ಬೋದು, ಈ ಥರದ ಅನೇಕ ಕಚೇರಿಗಳಿರ್ತವೆ. ಆ ಕಚೇರಿಗಳನ್ನ ಗಣತಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸೊ ಈ ಕಚೇರಿಗಳ ಜೊತೆಗೆ ಗ್ರಾಮ ಪಂಚಾಯತಿ ಕಚೇರಿ ಆಗಿರ್ಬೋದು, ಯಾವುದೆಲ್ಲ ಆಫೀಸ್ ಅಂತ ನಾವು ಕರಿತೀವೋ ಆ ಎಲ್ಲ ಕಚೇರಿಗಳನ್ನ ನಾವು ಯಾವ ರೀತಿ ಗಣತಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಿಮ್ಮ ಆ್ಯಪನ್ನು ಓಪನ್ ಮಾಡಿಕೊಂಡು ಹೊಸ ಮನೆ ಪಟ್ಟಿ ನಮೂದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಟ್ಟಡ ಸಂಖ್ಯೆ ಅದಾಗೆ ಕಟ್ಟಡ ಸಂಖ್ಯೆ ಅಲ್ಲ, ಸಾಲಿನ ಸಂಖ್ಯೆ, ಕ್ರಮ ಸಂಖ್ಯೆ ಅದಾಗೆ ಬರುತ್ತೆ. ಸೊ ಕಟ್ಟಡ ಸಂಖ್ಯೆ ನೀವೇನು ಕೊಟ್ಟಿರ್ತೀರ ಅದನ್ನು ನೀವು ಅಲ್ಲಿ ಹಾಕ್ಕೊಳ್ಳಿ. ಉದಾಹರಣೆಗೆ ನಾನು ಕಟ್ಟಡ ಸಂಖ್ಯೆ 0110 ಅಂತ ಕೊಟ್ಕೊಂಡಿರ್ತೀನಿ. ಸೊ ಜನಗಣತಿ ಮನೆ ಸಂಖ್ಯೆ ಅಂತ ಬಂದಾಗ ಅಲ್ಲಿ ನಾನೇನು ಮಾಡ್ತೀನಿ, ಹೊಸದು ಅಂತ ಕೊಡ್ತೀನಿ. ಸೊ 4 ನಂಬರು ಜನ್ರೇಟ್ ಆಗುತ್ತೆ. ಅದನ್ನು ಆ ಒಂದು ಕಟ್ಟಡದ ಮೇಲೆ ಅಥವಾ ಆ ಒಂದು ಅಂಗಡಿಯ ಬಾಗಿಲ ಮೇಲೆ ಅಥವಾ ಆ ಅಂಗಡಿಯ ಗೋಡೆಯ ಮೇಲೆ ನಾನು ಬರಿತೀನಿ. ಆದಮೇಲೆ ನೆಕ್ಸ್ಟ್ ಅಂತ ಒಂದು ಆಪ್ಷನ್ನ ಬಳಕೆ ಮಾಡಿ. ಇವಾಗಲೇ ನಾನು ಹೇಳಿದ್ದೆ ಹಿಂದಿನ ವಿಡಿಯೋಗಳಲ್ಲಿ, ಇವಾಗ ನಾವು ಮಾಡ್ತಾ ಇರೋವಂಥದ್ದು ಕಟ್ಟಡಗಳ ಗಣತಿ. ಮನೆ ಪಟ್ಟಿ ಅಂದರೆ ಬರೀ ವಾಸೇತರವಲ್ಲ, ವಾಸೇತರ ಪಟ್ಟಿಗಳು. ವಾಸೇತರ ಅಂತ ಅಂದರೆ ಆಫೀಸ್ಗಳು, ಕಚೇರಿಗಳು, ಶಾಲಾ ಕಾಲೇಜುಗಳು, ಅಂಗಡಿ ಮಳಿಗೆಗಳು, ಈ ಥರದವೆಲ್ಲವೂ ಕೂಡ ಬರ್ತವೆ. ಸೊ ಅವುಗಳೆಲ್ಲವಕ್ಕೂ ಕೂಡ 4, 5, 6ನೇ ಪ್ರಶ್ನೆಗೆ ನಾವು ಉತ್ತರವನ್ನು ಕೊಡುವುದು ಕಡ್ಡಾಯವಾಗಿರ್ತದೆ. ಸೊ 4ನೇ ಪ್ರಶ್ನೆ ನೆಲಕ್ಕೇನು ಹಾಕಿದ್ದಾರೆ, 5ನೇ ಪ್ರಶ್ನೆ ಗೋಡೆಗೆ ಏನು ಹಾಕಿದ್ದಾರೆ, 6ನೇ ಪ್ರಶ್ನೆ ಮೇಲ್ಛಾವಣಿಗೆ ಬಳಸಿರುವಂಥ ಸಾಮಗ್ರಿ ಯಾವುದು. ಸೊ ಅಷ್ಟನ್ನು ನಾವು ಎಂಟ್ರಿ ಮಾಡ್ಕೊಳ್ತೀವಿ. ಸೊ ಈಗ ನಾನು ಅಂಗಡಿ ಮತ್ತು ಕಚೇರಿ, ಸೊ ಒಂದು ಅಂಗಡಿಯನ್ನು ಚಿತ್ರವನ್ನು ತೋರಿಸ್ತೆ, ಹಾಗೆ ಒಂದು ಪೋಸ್ಟ್ ಆಫೀಸ್ ಕಚೇರಿಯ ಚಿತ್ರವನ್ನು ತೋರಿಸ್ತೆ. ಸೊ ಈಗ ನಾನೊಂದು ಅಂಗಡಿಯ ಗಣತಿಯನ್ನು ಮಾಡ್ತಾಯಿದ್ದೀನಿ ಅಂದಾಗ ಆಪ್ಷನ್ 3 ಕೊಟ್ಕೊಳ್ತೀನಿ. ಕೊಟ್ಟಾಗ ಅಲ್ಲಿ ಕೆಳಗಡೆ ಏನು ಬರುತ್ತೆ, ಒಂದು ಬ್ರಾಕೆಟ್ ಬರುತ್ತೆ, ನೈಜ ಬಳಕೆಯ ನಮೂದಿಸಿ ಅಂತ. ಸೊ ಅಲ್ಲಿ ನಾನು ಹಾಕ್ತೀನಿ ಬಟ್ಟೆ ಅಂಗಡಿ, ದಿನಸಿ ಶಾಪ್, ಅಥವಾ ಕಬ್ಬಿಣದ ಅಂಗಡಿ, ಅಥವಾ ಹಾರ್ಡ್ವೇರ್ ಅಂಗಡಿ, ಏನು ಅಂಗಡಿಗೆ ಸಂಬಂಧಪಟ್ಟಿರುತ್ತೆ ಆ ಮಾಹಿತಿಯನ್ನು ಹಾಕ್ತೀನಿ. ಸೊ ಹಾಕಿ ನಾನು ಮುಂದೆ ಅಂತ ಕೊಟ್ಟ ತಕ್ಷಣ ಅಲ್ಲಿಗೆ ನಮ್ಮ ಗಣತಿ ಕಾರ್ಯ ಮುಗಿಯಿತು, ಎಂಡ್ ಆಗುತ್ತೆ. ಸೊ ಒಂದು ಫೋನ್ ನಂಬರ್ ಕೇಳ್ಬೋದು, ಆ ಫೋನ್ ನಂಬರ್ನ ಎಂಟ್ರಿ ಮಾಡಿದ್ರೆ ಮುಗೀತು. 33-34 ಪ್ರಶ್ನೆಗಳು ನಮಗೆ ಉದ್ಭವ ಆಗೋದಿಲ್ಲ. ಸೊ ಅದೇ ಥರದಲ್ಲಿ ಒಂದು ಪೋಸ್ಟ್ ಆಫೀಸ್ ಇರುತ್ತೆ, ಒಂದು ಗ್ರಾಮ ಪಂಚಾಯತಿ ಆಫೀಸ್ ಇರುತ್ತೆ, ತಹಶೀಲ್ದಾರ್ ಆಫೀಸ್ ಇರುತ್ತೆ, DC ಆಫೀಸ್ ಇರುತ್ತೆ, ಟ್ರೆಜರಿ ಇರುತ್ತೆ, ಪೊಲೀಸ್ ಸ್ಟೇಷನ್ ಇರುತ್ತೆ, ಬೇರೆ ರೇಷ್ಮೆ ಇಲಾಖೆ ಇರುತ್ತೆ, ಕೃಷಿ ಇಲಾಖೆ ಇರುತ್ತೆ. ಆ ಥರದ ಕಚೇರಿಗಳನ್ನ ನಾವು ಗಣತಿ ಮಾಡೋಂಥ ಸಂದರ್ಭದಲ್ಲಿ ಸೊ 4, 5, 6ನೇ ಪ್ರಶ್ನೆಗೆ ಕಾಮನ್ ಆಗಿ ಉತ್ತರ ಕೊಡ್ತೀವಿ. 7ನೇ ಪ್ರಶ್ನೆಗೆ ಬಂದಾಗ 3ನೇ ಆಪ್ಷನನ್ನು ಬಳಕೆ ಮಾಡ್ತೀವಿ, ಕಚೇರಿ ಅಂತ. ಆಗ ಕೆಳಗಡೆ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಆ ಬಾಕ್ಸ್ನಲ್ಲಿ ಅದು ಯಾವ ಕಚೇರಿ, ಕೃಷಿ ಇಲಾಖೆಯ ಕಚೇರಿ, ತೋಟಗಾರಿಕೆ ಇಲಾಖೆಯ ಕಚೇರಿ, ಮೀನುಗಾರಿಕೆ ಇಲಾಖೆಯ ಕಚೇರಿ, ಅಥವಾ ಪೊಲೀಸ್ ಠಾಣಾ ಕಚೇರಿ, ಅಥವಾ ಖಜಾನೆ ಕಚೇರಿ, ಜಿಲ್ಲಾಧಿಕಾರಿಗಳ ಕಚೇರಿ, ಈ ರೀತಿಯಾದಂಥ ಒಂದು ಮಾಹಿತಿಯನ್ನು ಕೊಟ್ಬಿಟ್ಟು ಸೊ ನೆಕ್ಸ್ಟ್ ಒತ್ತಿದ ತಕ್ಷಣ ಫೋನ್ ನಂಬರ್ ಕೇಳ್ಬೋದು, ಕೇಳ್ದೇ ಇರ್ಬೋದು. ಸೊ ಅಲ್ಲಿಗೆ ಆ ಗಣತಿ ಮುಗಿಯುತ್ತೆ. ಸೊ ಅಂಗಡಿಗಳ ಮತ್ತು ಕಚೇರಿಗಳ ಗಣತಿ ಬಹುಶಃ ಒಂದು 30-40 ಸೆಕೆಂಡ್ ಒಳಗಡೆ ಮುಗಿದೋಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಶಾಲೆ, ಕಾಲೇಜು, ಹೋಟೆಲ್, ವಸತಿ, ಅತಿಥಿ ಗೃಹ, ಬಾಕಿ ಏನಿದ್ದಾವೆ ಅವೆಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು, ನಮಸ್ಕಾರ.